ಸಾಲಿಗ್ರಾಮ ಮೇಳ ಬಿಟ್ಟು ಕಿಶನ್ ಹೇಳಿದ್ರು ಕೇಳಿದ್ರೆ ಸಾಲಿಗ್ರಾಮ ಮೇಳ ಬಿಡ್ತೆ ಹೋದ್ ನೀ ಯಾವ ಮೇಳಕ್ಕೆ ಹೋಗುತ್ತೆ ಕೇಳಿದ್ರು. ನಾನ್ ನೇರ ಹೇಳಿದೆ, ಸುಳ್ಳು ಹೇಳಿ ಬರ್ಲಿಲ್ಲ. ಒಂದೇ ಮಂದರ್ತಿ, ಒಂದೇ ಮಾರಣಕಟ್ಟೆ. ಸ್ವಲ್ಪ ಬೇಸರ ಅಂತ ಕೇಳಿದ್ರೆ ಟೆಂಟ್ ಮೇಳದಲ್ಲಾದ್ರೆ ಸೆಲೆಕ್ಟ್ ಆದ ಕಲಾವಿದ್ರು, ಭಾಗವತರ ಕಲಾವಿದ್ರು ಅಂದ್ರೆ ಎಲ್ಲ ಮಂದರ್ತಿಲ 5 ಮೇಳ, ಎಷ್ಟೇ ಜನ ಕಲಾವಿದ್ರು ಸೇರಿಸಿ ಹಾಕ್ಬೇಕಲ್ವಾ. ನಮಗೆ ಇಂಥವರೇ ಎದುರು ಬೇಕಂದ್ರೆ ಅವ್ರು ಸಿಗುದಿಲ್ಲ, ಇಂಥ ಚಂಡೆ ಮೊದ್ಲೆ ಬೇಕಂದ್ರೆ ಅವ್ರು ಸಿಗುದಿಲ್ಲ, ಇಂಥ ಮೊದ್ಲೆಗಾರ ಬೇಕಂದ್ರೆ ಅವ್ರು ಸಿಗುದಿಲ್ಲ. ಮಂದರ್ತಿ ಮೇಳದಾಗ ಒಂದು 3-4 ವರ್ಷ ಇರ್ಬೇಕಂತ ಆಸೆ ಇದ್ದಿತ್ತು, 4ನೇ ವರ್ಷ ಈಗ ಹೇಳ್ಲಿಕ್ಕಿಲ್ಲ. ಮತ್ ಕಲಾ ಮಾತೆ ಎಲ್ಲ ಹೋದ್ರು ಎಲ್ಲ ಒಂದೇ, ತಾಯಿ ದೇವರು ಒಂದೇ, ಮಂದರ್ತಿ ಅಮ್ಮನ ಒಂದೇ, ಸಾಲಿಗ್ರಾಮ ಹೌದು ಹೌದು, ಎಲ್ಲೂ ಅನ್ಯಾಯ ಮಾಡಿ ಹೋಗುದಿಲ್ಲ. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಜನಪ್ರಿಯ ಯಕ್ಷಗಾನ ವೇಷಧಾರಿ, ಸ್ತ್ರೀ ಪಾತ್ರಧಾರಿ ವಂಡರ್ ಗೋವಿಂದ ಸರ್ ಅವರ ಮನೆಗೆ ಬಂದಿವೆ. ಅವರ ಕಲಾಪಯಣದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗೆ ಅವರು ಸಾಲಿಗ್ರಾಮ ಮೇಳ ಬಿಟ್ಟು ಮಂದಾರ್ತಿ ಮೇಳಕ್ಕೆ ಸೇರ್ತಾರೆ. ಅವರ ಮಂದಾರ್ತಿ ಮೇಳದ ಪಯಣದ ಬಗ್ಗೆ ಅವರು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಲಿಕ್ಕಿದ್ದಾರೆ. ಈಗಲೂ ಕೂಡ ಮಂದಾರ್ತಿ ಮೇಳದಲ್ಲೇ ಇದ್ದಾರೆ. ಹಾಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ವಂಡರ್ ಗೋವಿಂದ್ ಸರ್ ಅವರನ್ನ ನಾವು ಪ್ರೀತಿಯಿಂದ ಸ್ವಾಗತಿಸೋಣ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಸರ್. ಭಾವಸ್ಪಂದನ ಕಾರ್ಯಕ್ರಮಕ್ಕೂ ಕಾರ್ಯಕ್ರಮ ವ್ಯವಸ್ಥಾಪಕರಿಗೂ ನಮಸ್ತೆ. ಥ್ಯಾಂಕ್ ಯು ಸರ್. ಸರ್, ನೀವು ಸಾಲಿಗ್ರಾಮ ಮೇಳ ಬಿಟ್ಟು, ಟೆಂಟ್ ಮೇಳ ಬಿಟ್ಟು ನೀವು ಕಾಲಮಿತಿ ಇರತಕ್ಕಂತ ಮಂದಾರ್ತಿ ಮೇಳಕ್ಕೆ ಬಂದಿರಿ. ಅಂದ್ರೆ ಈಗ ಸದ್ಯ ಕಾಲಮಿತಿಯ ಮೇಳ ಅದು, ಮತ್ತು ಅದು ಕೂಡ ಸಂಪೂರ್ಣ ಬೆಳಿಗ್ಗೆ, ಹೌದು, ಫುಲ್ ನೈಟ್ ಇರ್ತಕ್ಕಂಥ ಮಂದಾರ್ತಿ 5 ಮೇಳ ಇದೆಯಲ್ಲ ಸರ್? 5 ಮೇಳಗಳು. ತಾವು ಈಗ ಸೇರಿದ್ದು ಅಂದ್ರೆ ಎಷ್ಟು, 2 ವರ್ಷ ಆಯ್ತು ಸರ್? ಈ 4ನೇ ವರ್ಷ ಮಂದಾರ್ತಿ ಮೇಳದ ಈ 4 ವರ್ಷಗಳ ಪಯಣ, ಈಗಲೂ ಕೂಡ ಮಂದಾರ್ತಿ ಮೇಳದಲ್ಲಿ ಇದ್ದೀರಿ. ಹೌದು, ಅದರ ಬಗ್ಗೆ ತಿಳಿಸಿ ಸರ್. ಸಾಲಿಗ್ರಾಮ ಮೇಳ ಬಿಟ್ಟು ಮಂದಾರ್ತಿಗೆ ಬರುವುದಕ್ಕೆ ಉದ್ದೇಶ ಏನ್ ಕೇಳಿದ್ರೆ, ಸಾಲಿಗ್ರಾಮ ಮೇಳ ಬಿಡುವಾಗ ಆಟ ಎಲ್ಲ ಕಡಿಮೆ ಆಯ್ತು, ಕೊರೋನಾ ಲಾಕ್ಡೌನ್ ಆಗಿ ಆಟ ಎಲ್ಲ ಆಗುವಂಗಿಲ್ಲ. ಮೇಳ ಆದ್ರೆ ಹಾಗಲ್ಲ, ಯಾವತ್ತೂ ಆಟ ಆಗ್ತಾ ಇರ್ತದೆ. ಫುಲ್ ನೈಟ್ ಮಾಡುವಂಗಿಲ್ಲ, 3 ತಾಸು ಮಾಡ್ಬೇಕಂದ್ರು ಅಂತ ಕಾಲಮಿತಿ ಇದ್ರಲ್ಲಿ ಕೊರೋನಾ ಬಂದ ಟೈಮಲ್ಲೂ 10 ಗಂಟೆ ಮೇಲೆ, ರಾತ್ರಿ 10 ಗಂಟೆ ಮೇಲೆ ಪ್ರೋಗ್ರಾಮ್ ಮಾಡೋಂಗಿಲ್ಲ. ಆ ಟೈಮಲ್ಲೂ ಮಂದಾರ್ತಿ ಮೇಳದ ಆಟ ಆಗಿದೆ. ಹೌದು, ಸಾಲಿಗ್ರಾಮ ಮೇಳದಲ್ಲೆಲ್ಲ ಇಲ್ಲ. ಕಟೀಲ್ ಮೇಳ ನಾನು ವಿಡಿಯೋದಲ್ಲಿ ನೋಡ್ತಿದ್ದೆ, ಮೈಸಾಸುರನ ಪ್ರವೇಶ 5 ಗಂಟೆಗೆ ಸಂಜೆ. ಹೌದು, 5 ಗಂಟೆಗೆ ಬಿಸಿಲಲ್ಲಿ ಸಭೆ ಮೇಲೆ ಬರುದು ಅಂದ್ರೆ ಆಗ್ತದೆ. ಕಟೀಲು, ಮಂದಾರ್ತಿ, ಧರ್ಮಸ್ಥಳ ಸೇವೆ ಆಗ್ತದೆ. ಸಾಲಿಗ್ರಾಮ ಮೇಳ ಆಗುದಿಲ್ಲ. ನಮ್ಗೆ ಯಕ್ಷಗಾನ ಇಲ್ಲ ಅಂದ್ರೆ ಜೀವನ ಇಲ್ಲ. ಹೌದು, ನಮ್ ದುಡಿಮೆ ಅದಲ್ವಾ. ಹಾಗಾಗಿ ಸಾಲಿಗ್ರಾಮ ಮೇಳ ಬಿಡುವಂತ ಸ್ಥಿತಿ ಬಂತು. ಸಾಲಿಗ್ರಾಮ ಮೇಳ ಬಿಟ್ಟು ಕಿಶನ್ ಹೇಳಿದ್ರು ಕೇಳಿದ್ರೆ ಸಾಲಿಗ್ರಾಮ ಮೇಳ ಬಿಡ್ತೆ ಹೋದ್ ನೀ ಯಾವ ಮೇಳಕ್ಕೆ ಹೋಗುತ್ತೆ ಕೇಳಿದ್ರು. ನಾನ್ ನೇರ ಹೇಳಿದೆ, ಸುಳ್ಳು ಹೇಳಿ ಬರ್ಲಿಲ್ಲ. ಒಂದೇ ಮಂದಾರ್ತಿ, ಒಂದೇ ಮಾರಣಕಟ್ಟೆ. ಜೀವನಕ್ಕೆ ಬೇಕು, ಜೀವನ ನನ್ನ ಮೇಳವೇ. ಹೌದು, ಬಿಟ್ಟ ಮೇಲೆ ನಾ ಮಂದಾರ್ತಿ, ಮಾರಣಕಟ್ಟೆ ಎರಡರೊಳಗೆ ಒಂದ್ ಮೇಳಕ್ಕೆ ಹೋಗ್ತೀನಿ. ಮಂದಾರ್ತಿ ಹೋಗುದು ಒಂದು ಮನೆಗೆ ಹತ್ರ ಆಗತ್ತೆ ಉದ್ದೇಶ. ಕಡೆಗೆ ಬಿಟ್ಟು ಬಂದೆ, ಕ್ಲಿಯರ್ ಮಾಡ್ಕೊಂಡು ಬಂದ ಕೂಡಲೇ ಮೇಳ ಇಲ್ಲ, ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ನೀ ಬಾ ವಂಡರ್ ನಮ್ಮ ಮೇಳಕ್ಕೆ ಬಾ ನೀನು. ಅವರು ಕಡೆಗೆ ಮನೆಗೆ ಲೆಕ್ಕಾಚಾರ ಆಗಿ ಸಾಲಿಗ್ರಾಮ ಮೇಳ ತಿರ್ಗ ಲೆಕ್ಕಾಚಾರ ಆಗಿ ಮನೆಗೆ ಬಂದು 1 ವಾರದಲ್ಲಿ ನಂಗೆ ಕೊಡುವ ಹಣ ಕೊಟ್ಟಿದ್ರು, ಅಕೌಂಟಿಗೆ ಹಾಕಿದ್ರು. ಹಾಕಿದ್ಮೇಲೆ ಹೇಳಿದ್ರು, ಏನ್ ಮಾಡ್ತೆ, ಮತ್ತೊಂದು ಮನ್ಸು ಮಾಡಿ, ಈಗ ಮೇಳಕ್ ಬರೋ ಮನ್ಸು ಮಾಡು ಅಂತ ಹೇಳಿದ್ರೆ, ಇಲ್ಲ ನಾ ಬರುದಿಲ್ಲ, ಮಂದಾರ್ತಿ ಮೇಳದ ಮಾತುಕತೆ ಹೋಗ್ತಾ ಇದ್ದೆ. ಮಂದಾರ್ತಿ ಮೇಳಕ್ಕೆ ಯಾಕೆ ಹೋದೆ ಕೇಳಿದ್ರೆ, ಮಂದಾರ್ತಿ ಮೇಳದ ಅಶೋಕ್ ಕುಂದಾರರು ನನ್ಗೆ ಆತ್ಮೀಯರು. ನನ್ನ ಮನೆ ಕಟ್ಟುವ ಟೈಮ್, ಮದುವೆಗೆ ಎಲ್ಲ ಟೈಮಲ್ಲೂ ಅವ್ರು ಬಂದಿದ್ರು, ನನಗೆ ಸಂಪೂರ್ಣ ಎಲ್ಲ ಸಹಕಾರ ಮಾಡಿದ್ರು. ಅಶೋಕ್ ಕುಂದಾರರು ಅವ್ರು ಹೇಳಿದ್ರು, ವಂಡರ್ ಸಾಲಿಗ್ರಾಮ ಮೇಳ ಬಿಟ್ಟಿಯಾ, ನೀವ್ ಹೋಗುದಾದ್ರೆ ಸಾಲಿಗ್ರಾಮಕ್ಕೆ ಹೋಗು, ಸಾಲಿಗ್ರಾಮ ಮೇಳ ಬಿಟ್ಟೆ ಅಂದ್ರೆ ಬೇರೆ ಯಾವ ಮೇಳಕ್ಕೆ ಹೋಗಂಗಿಲ್ಲ, ಬರೋದಾದ್ರೆ ಮಂದಾರ್ತಿ. ನಮ್ಗೊದೊಂದು ಹೌದು ಅನಿಸ್ತೆ ಅಂತ. ಅಶೋಕಣ್ಣ ಹೇಳಿದ್ದು ಹೌದು. ಮತ್ತೆ ಮಳೆಗಾಲದಲ್ಲಿ ಆಟ ಆಗ್ತಾ ಇತ್ತು, ಮಂದಾರ್ತಿ ಇಲ್ಲೇ ಪರಿಸರದಲ್ಲಿ ಆಟ ಆಗುದು. 1 ತಿಂಗಳೇನೋ ಘಟ್ಟದಲ್ಲಿ ಆಗ್ತದೆ. ನಮ್ಗೆ ಉತ್ತರ ಕನ್ನಡ ಹೋದಾಗ ಘಟ್ಟಕ್ಕೆ ಹೋಗುದಾದ್ರೆ ಅಷ್ಟೇ ಆಗತ್ತೆ. ಆಯ್ತು, ಕಡೆಗೆ ಒಂದು ಅಶೋಕಣ್ಣ ಮಾತು ಬಿಡುವಂಗಿಲ್ಲ, ಮೀರುವಂಗಿಲ್ಲ, ನನ್ನ ಆತ್ಮೀಯರವರು. ಇನ್ನೊಂದು ಮಂದಾರ್ತಿ ಮೇಳ ಹತ್ರ ಅನಸ್ತು, ಓಕೆ ಅನಸ್ತು. ಇದೇ ಕಾಲ್ ಹತ್ರ ಇರುವ ಮೇಳ ಆದ್ರೂ ಹಾಲಡಿಗೆ ಹೋಗಿದೆ ಬಿಟ್ರೆ ಮಂದಾರ್ತಿ ಹೋಗ್ಲಿಲ್ಲ. 20 ವರ್ಷ ಆಗ ಮಂದಾರ್ತಿ ಮೇಳಕ್ಕೆ ಸೇರಿದೆ. ಮಂದಾರ್ತಿ ಮೇಳಕ್ಕೆ ಸೇರಿದಾಗ ಸ್ವಲ್ಪ ಬೇಸರ ಅಂತ ಕೇಳಿದ್ರೆ, ಟೆಂಟ್ ಮೇಳದಲ್ಲಾದ್ರೆ ಸೆಲೆಕ್ಟ್ ಆದ ಕಲಾವಿದ್ರು, ಭಾಗವತರ ಕಲಾವಿದ್ರು ಅಂದ್ರೆ ಎಲ್ಲ ಮಂದಾರ್ತಿಲ 5 ಮೇಳ, ಎಷ್ಟೇ ಜನ ಕಲಾವಿದ್ರು ಸೇರಿಸಿ ಹಾಕ್ಬೇಕಲ್ವಾ. ನಮಗೆ ಇಂಥವರೇ ಎದುರು ಬೇಕಂದ್ರೆ ಅವ್ರು ಸಿಗುದಿಲ್ಲ, ಇಂಥ ಚಂಡೆ ಮೊದ್ಲೆ ಬೇಕಂದ್ರೆ ಅವ್ರು ಸಿಗುದಿಲ್ಲ, ಇಂಥ ಮೊದ್ಲೆಗಾರ ಬೇಕಂದ್ರೆ ಅವ್ರು ಸಿಗುದಿಲ್ಲ. 5 ಮೇಳ ಸೇರಿಸಿ ಹಾಕ್ ಅನಿವಾರ್ಯ ಅದು. ಹಾಗಾಗಿ ರಂಗಸ್ಥಳದಲ್ಲಿ ಕೆಲವೊಂದ್ಸರಿ ಸ್ವಲ್ಪ ಬೇಜಾರಾಗ್ತದೆ. ಈಗಲೂ ಕೂಡ ಪ್ರಸಂಗಕ್ಕೆ ಹೀಗೆ ಅಂತ ರಂಗಸ್ಥಳಕ್ಕೆ ಹೋಗುವ ಅಂದ್ಕೊಂಡಿರ್ತೇವೆ, ಅಲ್ಲಿ ಹೋದಾಗ ಹಾಗಾಗದೆ ಇದ್ಕೊಳ್ಳಿ, ಹಾಗೆ ಸನ್ನಿವೇಶ ಆಗದೆ ಹಾಗೆ ಬರದೇ ಇದ್ಕೊಳ್ಳಿ, ಎದುರು ಕಲಾವಿದ್ರ ಅಂತವ್ರು ಸಿಗದೆ ಇದ್ಕೊಳ್ಳಿ, ಸ್ವಲ್ಪ ಬೇಜಾರಾಗತ್ತೆ. ಅದು ಒಂದು ಬಿಟ್ರೆ ಮತ್ತೊಂದ್ರೆ ಇಲ್ಲ. ಒಳ್ಳೊಳ್ಳೆ ಕಲಾವಿದ್ರು ಮಂದಾರ್ತಿಲಿ ಇದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ನಿಮ್ಗೆ ಕೆಲವು ಪಾತ್ರಗಳಿಗೆ ಎದುರು ಸಿಗುದಿಲ್ಲ, ಇಂಥವೇ ಹಾಕಿದ ಕೂಡಲೇ. ಹೌದು, ನಮ್ಗೆ ಇಂಥ ವೇಷಿಗೆ ಇಂಥ ಕಲಾವಿದ ಸಿಕ್ಕಿದ್ರೆ ಖುಷಿ ಆಗತ್ತೆ. ಅವ್ರು ಸಿಗುವುದಿಲ್ಲ, ಹಂಚಿ ಹಾಕ್ಬೇಕಲ್ಲ.
ಈಗ ಮಂದರ್ತಿ ಮೇಳಕ್ಕೆ ಪ್ರಕಾಶ್ ಅವರು, ತುಂಬ್ರಿ ಭಾಸ್ಕರ್ ಅವರು ಎಲ್ಲ ಟೆಂಟ್ ಮೇಳದಿಂದೆಲ್ಲ ಬಂದಿದ್ದಾರೆ. ತುಂಬಾ ಜನ ಬಂದಿದ್ದಾರೆ. ಅಂದ್ರೆ ಅನಿವಾರ್ಯ ಬರಬೇಕು. ಮಂದರ್ತಿ ಮೇಳದಲ್ಲಿ 4ನೇ ವರ್ಷ ತಿರುಗಾಟ ಖುಷಿ ಕೊಟ್ಟಿದೆ. ನಿನ್ನೆ ಎಲ್ಲಿ ಆಟ ಸರ್? ನಿನ್ನೆ ನಮ್ಮದು ಇಲ್ಲ, ಎಲ್ಲಿ ಉಪ್ಪೂರ್ ಹತ್ರ ಎಲ್ಲ ಪೌರಾಣಿಕ ಪ್ರಸಂಗ. ಪೌರಾಣಿಕ, ಹೆಚ್ಚಿಗೆ ಪೌರಾಣಿಕ. ನಿನ್ನೆ ಯಾವ ಪ್ರಸಂಗ ಇತ್ತು? ನಿನ್ನೆ ಫಸ್ಟ್ ಶ್ರೀಕೃಷ್ಣ ಪಾರಿಜಾತ, 2ನೇ ಕುಶಲವ, 3ನೇ ಮೀನಾಕ್ಷಿ ಕಲ್ಯಾಣ, ನಂದು ಪಾರಿಜಾತದಲ್ಲಿ ಸತ್ಯಭಾಮೆ. ಅಂದ್ರೆ ಆ ಪ್ರಸಂಗ, ಈ ಪಾರಿಜಾತ ಪ್ರಸಂಗ ನಾವಿದ್ದ ಸೆಟ್ಟಲ್ಲೇ ನಾವಿದ್ ಸೆಟ್ಟೇ ಬೇಕಂತ, ಪಾರಿಜಾತ ಪ್ರಸಂಗ ಬೇಕಂತ ಆಟದ ಪಾರ್ಟಿಯವರು ಆಯ್ಕೆ ಮಾಡಿದ್ರು. ಅಂದ್ರೆ ನಾವಿದ್ ಸೆಟ್ಟ ಸ್ವಲ್ಪ ಪಾರಿಜಾತ ಪ್ರಸಂಗ ಹೆಚ್ಚಿಗೆ ಆಗ್ತದೆ, ಒಳ್ಳೇದಾಗ್ತದೆ, ಆ ಪ್ರಸಂಗ ನೋಡಿದ್ರು ಅವರು, ಅದೇ ಪ್ರಸಂಗ ಬೇಕಂತ ಆಯ್ಕೆ ಮಾಡ್ಕೊಂಡಿದ್ರು. ನೀವು ಮುಖ್ಯ ಶ್ರೀವೇಶ? ನಾನು ಮುಖ್ಯ ಶ್ರೀವೇಶ. ಮುಖ್ಯ ಮೇಳಕ್ಕೆ ಮಂದರ್ತಿ ಮೇಳಕ್ಕೆ 1 ವರ್ಷ ಮುಖ್ಯ ಶ್ರೀವೇಶ ಕೂತ್ಕೊ ಅಂತ ಹೇಳಿದ್ರು ಅಶೋಕಣ್ಣ ಧನಂಜಯ ಶೆಟ್ಟರ್. ಆದ್ರೆ ಕೂತ್ಕೊಳ್ಳೋದಿಲ್ಲ. ಹಳೆ ಪ್ರಸಂಗ ನಂಗೆ ಅಷ್ಟು ಗೊತ್ತಿಲ್ಲಲ್ಲ. 1 ವರ್ಷ ಮಂದರ್ತಿ ಮಾಡಿದ್ರೆ ಪೌರಾಣಿಕವೇ ಆಗುವ ಜಾಸ್ತಿ. ನಾನ್ ಸಾಲಿಗ್ರಾಮದಲ್ಲ ಹೊಸ ಪ್ರಸಂಗ ಅಲ್ಲ, ಹಾಗಾಗಿ ಪೌರಾಣಿಕ ನಂಗೆ ಅಷ್ಟು ಗೊತ್ತಿಲ್ಲ. ಮೇನ್ ಸ್ತ್ರೀವೇಶದ ಪೂರ್ಣ ಇದು ಗೊತ್ತಿಲ್ಲ ನಂಗೆ. 1 ವರ್ಷ ಇದ್ ಮಾಡ್ತೇವೆ, ಅವ್ರು ಕೆಳಗೆ ಕೂತ್ಕೊಳ್ತೆ ಅಂತ. 1 ವರ್ಷ 2 ವರ್ಷ ಕೆಳಗೆ ಕೂತ್ಕೊಂಡಿದ್ದೆ, ಕಡೆಗೆ 2 ವರ್ಷ ಮೇನ್ ಸ್ತ್ರೀವೇಶ. ಒಂದ್ ಜಾಗದಲ್ಲಿ ಇದ್ದೇನೆ. ಯಕ್ಷಗಾನಕ್ಕೆ ಬಂದು ಒಳ್ಳೆ ಮೇಳ. ಮಂದರ್ತಿ ಒಳ್ಳೆ ಮೇಳ. ಒಳ್ಳೆ ಮೇಳ. ಬಹಳಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ, ಇತಿಹಾಸ ಉಂಟು. ಬಹಳಷ್ಟು ಭಕ್ತಾಭಿಮಾನಿಗಳು ನಂಬಿಕೊಂಡಿರ್ತಕ್ಕಂಥ ಕ್ಷೇತ್ರ ಮಂದರ್ತಿ ಮಾಡೋದು. ಒಂದು ಯಕ್ಷಗಾನ ಮಾಡುವ, ನಮಗಂತೂ ಡೈಲಿ ಯಕ್ಷಗಾನ. ಆದ್ರೆ ಮಂದರ್ತಿ ಮಾಡೋದು ಯಕ್ಷಗಾನ ಮಾಡುವಾಗ ತಿಂಗಳಗಟ್ಲೆ ಅಂದ್ರೆ ನಾನ್ ವೆಜ್ ಬಿಟ್ಟು ಶುದ್ಧತೆಯಿಂದ ಇರ್ತಾರೆ. ಮನೆಯಲ್ಲೆಲ್ಲ ಅಷ್ಟು ಕ್ಲೀನ್ ಆಗಿರ್ತಾರೆ. ಮತ್ತೆ ಲಕ್ಷಗಟ್ಲೆ ಖರ್ಚು ಮಾಡಿರ್ತಾರೆ. ಅದು ನೋಡುವುದೇ ಒಂದು ವೈಭವ. ಮತ್ತೆ ಹೌದು ಸರ್, ಒಂದು 5 ಮೇಳದ ಮಂದರ್ತಿ ಮೇಳದ 5 ಮೇಳದ ಕೂಡಾಟ ಆಯ್ತು ಅಂದ್ರೆ ಅದು ಮಂದರ್ತಿ ಹಬ್ಬ. ಹೌದು ಸರ್. ಅದೆಲ್ಲ ಏನು ಮನುಷ್ಯರು ಅಷ್ಟು ಭಕ್ತಿ ನೋಡಿ, ಹರಕೆ ಹೊರತಾರ ಅಂದ್ರೆ ಇನ್ನು ಹರಕೆ ಎಷ್ಟು ವರ್ಷಗಳ ಹರಕೆ. ಈಗ ಒಂದು ಆಟ ಬುಕ್ ಮಾಡಿದ್ರೆ ಮಂದರ್ತಿ ಮೇಳದಲ್ಲಿ, ಈಗ ಒಂದು ಆಟ ಬುಕ್ ಮಾಡಿದ್ರೆ ಇನ್ನು 45ನೇ ಇಸ್ವಿಗೆ ಎಷ್ಟೋ ಸಿಗೋದು ನೀವು. ಅಪ್ಪೋ ನೋಡಿ, ಮಂದರ್ತಿ ಅಮ್ಮನ ಮಹಿಮೆ. 19-20 ವರ್ಷ ದಾಟಿ ಮಂದರ್ತಿ ಅಮ್ಮನ ಮಹಿಮೆ ಅದು. ಹೌದು ಸರ್, ಹೌದು. ಈಗ ಅಶೋಕ್ ಕುಂದಾರ್, ಪ್ರವೀಣ್ ಅಣ್ಣ ಎಲ್ಲ ಹೇಳ್ತಾ ಇದ್ದಾರೆ, ಈ ವರ್ಷಕ್ಕೆ 1 ವರ್ಷಕ್ಕೆ ಅಂದ್ರೆ ಟೋಟಲ್ 1 ವರ್ಷದಲ್ಲಿ 1000 ಆಟ ಇದಾದ್ರೆ, ಮಳೆಗಾಲ ಸೀಸನ್ ಅಲ್ಲ ಅಂತ 1000 ಆಟ ಹೋದ್ರೆ 2000 ಆಟ ಬುಕ್ ಆಗತ್ತಂತ. ಮತ್ತೆ ಅದು ಮಂದರ್ತಿಯ ಮಹಿಮೆ. ಹೌದು, ನಿಜವಾಗಿ ನೀವು ಒಳ್ಳೆ ಈಗ ಮೇಳಕ್ಕೆ ನಿಮ್ಮ ಮನೆ ಪಕ್ಕದ ಒಂದು ಊರು ಮಂದಾರ್ತಿ. ನಿಮ್ಗೆ ಬಹಳ ಖುಷಿ ಇದೆ ಸರ್? ಮಂದರ್ತಿ ಮಾಡಿದ್ರೆ ಖುಷಿ ಉಂಟು. ಹಾಗಂತ ಎಷ್ಟು ವರ್ಷ ಇರ್ತೀರ ಅಂತ ಗೊತ್ತಿಲ್ಲ. ಬರೋ ವರ್ಷಕ್ಕೆ ಮತ್ತೊಂದು ಹೋದ್ರು ಹೇಳಲಿಕ್ಕಿಲ್ಲ ಯಾವ ರೀತಿಯಾಗಿ ಇದಾಗ್ತದೆ. 4 ವರ್ಷ ಆಯ್ತು, 4 ವರ್ಷ. ಮಂದರ್ತಿ ಮಾಡಿದಾಗ ಒಂದು 3-4 ವರ್ಷ ಇರ್ಬೇಕಂತ ಆಸೆ ಇತ್ತು. 4ನೇ ವರ್ಷ ಈಗ ಹೇಳಲಿಕ್ಕಿಲ್ಲ. ಮತ್ತೆ ಕಲಾಮಾತೆ ಎಲ್ಲ ಹೋದ್ರು ಎಲ್ಲ ಒಂದೇ. ತಾಯಿ ದೇವರು ಒಂದೇ, ಮಂದರ್ತಿ ಅಮ್ಮನ ಒಂದೇ, ಸಾಲಿಗ್ರಾಮ ಸೇವೆ. ಹೌದು ಹೌದು. ಎಲ್ಲೂ ಅನ್ಯಾಯ ಮಾಡಿ ಹೋಗುದಿಲ್ಲ. ಮತ್ತೆ ಇದ್ದಷ್ಟು ಟೈಮ್ ನಂದು ಅನ್ಯಾಯ ಮಾಡುವುದಿಲ್ಲ. ನ್ಯಾಯವಾಗಿ ನನ್ನ ಮನಸ್ಸು ಹೇಳ್ತದೆ, ರಂಗಸ್ಥಳಕ್ಕೆ ಏನ್ ಕೊಡ್ಬೇಕು ಆ ನ್ಯಾಯ ಕೊಡ್ತೇನೆ ನಾನು. ಹಾಗೆ ಮುಂದೆ ಬೇರೆ ಮೇಳಕ್ಕೆ ಹೋಗಲೂಬಹುದು, ಹೋಗದೆ ಇರ್ಲಬಹುದು. ಇನ್ನು ಸಣ್ಣ ಪ್ರಾಯ. ಹೌದು, ದುಡಿಯುವ ಪ್ರಾಯ. ಹೌದು, ದುಡಿಬೇಕು. ಅದೇ ಹೇಳ್ತಾ ಇದ್ದಾರೆ. ಸಾಲಿಗ್ರಾಮ ಮೇಳ ಬಿಟ್ಟದ ತುಂಬಾ ಬೇಜಾರ್ ಕೆಲವರಿಗೆಲ್ಲ, ನನ್ನ ಆತ್ಮೀಯರಿಗೆ. ಸಾಲಿಗ್ರಾಮ್ ಬಿಟ್ಟಲಿಂದ ಇಲ್ಲಿವರೆಗೂ ಬಾ ಅಂತ ಕರೀತಾ ಇದ್ದಾರೆ. ಸಾಲಿಗ್ರಾಮ್ ಮೇಳದ ಯಜಮಾನರ ಪರವಾಗಿ, ಮೇಳದ ಅಭಿಮಾನಿಗಳು, ನನ್ನ ಆತ್ಮೀಯರೆಲ್ರು ಬಾ, ಈಗಲೇ ಸಣ್ಣ ಏಜ್ ಅಲ್ಲ ನಿಂದ, ಏನು ವರ್ಷ ಆಗ್ಲಿಲ್ಲ. ಮಂದರ್ತಿ ಮಾರಣಕಟ್ಟೆ ಮೇಳಕ್ಕೆ ಹೋಗುವಂತದ್ದು ಏನ್ ಕೇಳಿದ್ರೆ ಏಜ್ ಆದ್ಮೇಲೆ. ಹೌದು, ಆ ಮೂಮೆಂಟಿಗೆ ಅಲ್ಲಿ ಹೋಗಿರ್ಬೇಕು. ಈ ಎಂತಕ್ ಹೋಗುತ್ತೆ, ಸಂಬಳ ಹಾಗೆ ಒಳ್ಳೆ ಕೊಡ್ತಾರೆ ಮರೆ, ಬಾ ಮರೆ ಅಂತ. ಏನೋ ಒಂದ್ ಮಂದರ್ತಿ ಎಲ್ಲ ಖುಷಿ ಉಂಟು. ದೇವಿ ಅಮ್ಮ ಕರ್ಸ್ಕೊಂಡಿದ್ದಾಳೆ. ಇನ್ನು ಮಂದರ್ತಿ ಅಮ್ಮ ಎಷ್ಟು ಟೈಮ್ ಇಲ್ಲಿ ಇರ್ಬೇಕಂತ ಅಲ್ಲಿವರೆಗೆ ಎಲ್ಲ ತಾಯಿ ಅಷ್ಟೇ. ನಮ್ದೇನಿಲ್ಲ, ನಮ್ದು ನಿಮ್ದು ಏನಿಲ್ಲ, ಎಲ್ಲ ದೇವರ ಒಂದು ಆಟ. ದೇವರ ಆಟ. ಹೌದು ಸರ್. ಹಾಗೆ ನೀವು ಖುಷಿಯಾಗಿ ಮಂದರ್ತಿ ಮೇಳದಲ್ಲಿ ಇದ್ದೀರಿ, ಶ್ರೀ ಪಾತ್ರಧಾರಿಯಾಗಿದ್ದೀರಿ. ಮಂದರ್ತಿ ಮೇಳಕ್ಕೆ ಹೋದಾಗ್ಲು ಮತ್ತೆ ನಾನು ಕೆಲವೊಂದು ಮಂದರ್ತಿ ಕ್ಷೇತ್ರ ಮತ್ಮೆಯಲ್ಲಿ ದೇವಿ ವೇಷ ಮಾಡೋದಕ್ಕೆ, ಮತ್ತೆ ಮಂದರ್ತಿ ಕ್ಷೇತ್ರ ಮತ್ತೆ ದೇವರತಿ ಮಾಡೋದಕ್ಕೆ, ಪೌರಾಣಿಕರು ಬೇರೆ ಆದ್ರೂ ನಾವು ಇದ್ ಮಾಡ್ಬಹುದು. ಇಂಥ ವೇಷ ಮಾಡೋದಕ್ಕೆಲ್ಲ ನಮ್ಗೆ ಅಲ್ಲಿದೆ ಒಂದ್ ನಡೆ ಅಂತ ಇತ್ತು ಮಂದರ್ತಿ ಮೇಳ. ಹೊಳೆಕೊಪ್ಪ ಜಯನಂದ್ ಅಂತ, ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕೊಂಡು ಚಂದ ಹೇಳ್ಕೊಟ್ಟಿದ್ರು. ಈಗ ನಾನು ಮಂದರ್ತಿ ಕ್ಷೇತ್ರ ಮತ್ತೆ ದೇವಿ ಮಾಡೋದು, ದೇವರತಿ ಮಾಡೋದು ಜಯಣ್ಣಂದೇ ನಡೆ ಅವ್ರು ಹೇಳಿಕೊಟ್ಟು. ಅದು ಮಾಡ್ತೀರಿ ಮಂದರ್ತಿ ದೇವಿ ಮಾತ್ಮೇಲೆ ಮಾಡ್ತೇವೆ, ಕ್ಷೇತ್ರ ಮಾತ್ಮೇಲೆ ಮಂದರ್ತಿ ದೇವಿ ದುರ್ಗಾ ಪರಮೇಶ್ವರಿ. ಹಾಗೆ ಆಗ್ಲಿ ಸರ್. ಮಂದರ್ತಿ ಮೇಳದ ಬಗ್ಗೆ ಏನಾರು ಹೇಳಲಿಕ್ಕಿದೆ ಸರ್? ಮಂದರ್ತಿ ಮೇಳ ಇದು ಖುಷಿ ಕೊಟ್ಟದ್ದು. ಊರ್ ಮೇಳ 5 ಮೇಳ ವರ್ಷಕ್ಕೊಂದೊಂದು ಮೇಳಕ್ಕೆ ಹಾಕ್ತಾರೆ. ಯಾವ ಮೇಳಕ್ಕಂತ ಇಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಈ ವರ್ಷ ಹೋದ ವರ್ಷ ನಾವು 3ನೇ ಸೆಟ್ ಅಲ್ಲಿ, ಈ ವರ್ಷ 4ನೇ ಸೆಟ್ ಅಲ್ಲಿ. ಮೊದ್ಲು
ಅಲ್ಲ ಅದೇ 3 ವರ್ಷದಿಂದ ಮೂರನೇ ಮೇಳದಲ್ಲಿ, ಮೂರನೇ ಮೇಳದಲ್ಲಿ ಇದೀವಿ ಈಗ. ಹೌದು. ಈ ವರ್ಷ 4ನೇ ಮೇಳ. ಬರೋ ವರ್ಷಕ್ಕೆ ಮತ್ತೊಂದು ಹಾಕಿದ್ರು ಆಯ್ತು. ಅದ್ರ ಒಂದೆಂತ ಹಾಕುವಾಗ ಸ್ವಲ್ಪ ಚೂರ್ಪಾರ್ ನಮ್ಗೆ ಬೇಕಾದ್ರೆ ಒಂಚೂರು ಹಾಕಿ ಮತ್ತೆ ಇದೊಂದು ಹೇಳತ್ತೆ ಬಿಟ್ರೆ ಈ ಮೂಲಕ ರಿಯಾಯಿತಿ ಅಷ್ಟೇ ಬಿಟ್ರೆ ಮೇಳದವರಿಗೆ ಒಂದ್ ಸ್ವಲ್ಪ ಬೇಕಾದವ್ರು ಹಾಕಿ ಬಿಟ್ರೆ ಅಲ್ಲ. ಹೌದು. ಮತ್ತೆ ನಾವೇನು ಇದು ರೂಲ್ಸ್ ಅಲ್ಲ ನಮ್ದು, ರಿಯಾಯಿತಿ ಮಾಡ್ಕೊಳ್ಳೋದು. ಹೌದು, ಚಂದ ಬರ್ಲಿ ಇನ್ನು ಅಂತ. ನಿಮ್ಮ ಉದ್ದೇಶ ಚಂದ ಬರ್ಲಿಕ್ಕೆ ಅಷ್ಟೇ. ಬೇರೆಯವರು ಕಲಾವಿದರಲ್ಲ ಅಂತ ವೈಯಕ್ತಿಕವಾಗಿ ಏನು ಅಲ್ಲ, ಇಲ್ಲ. ಆಟ ಚಂದ ಆಗ್ಲಿ ಅಂತ. ಆಟ ಚಂದ ಆಗ್ಲಿ, ಮತ್ತೆ ಕಲಾವಿದರು ಎಲ್ಲರೂ ಒಳ್ಳೆಯವರೇ. ಹೌದು, ಎಲ್ಲ ಎಲ್ಲರೂ ಟ್ಯಾಲೆಂಟೆಡ್ ಇರ್ತಾರೆ. ಆದ್ರೆ ನಿಮಗೆ ಸೂಟ್ ಆಗ್ಬೇಕು. ಸಿಕ್ಕಿದ್ರೆ ಆಟ ಚಂದ ಮಾಡ್ಲಿಕ್ಕೆ ಆಗತ್ತೆ. ಅಷ್ಟೇ ಆಗ್ಲಿ ಸರ್, ಆಗ್ಲಿ ಸರ್. ಹಾಗೆ ಸರ್, ನಮ್ಮ ಮಂದಾರ್ತಿ ಮೇಳದ ಪಯಣವನ್ನ ಇಲ್ಲಿಗೆ ಮುಗಿಸೋಣ. ಹಾಗೆ ನಿಮ್ಮ ಮುಂದಿನ ಸಾಧನೆ ಹಾದಿಯನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ವೀಕ್ಷಕರಿಗೆ ತಿಳಿಸ್ತೇವೆ. ಹಾಗೆ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ವಂಡರ್ ಗೋವಿಂದ ಸರ್ ಅವರ ಮಂದಾರ್ತಿ ಮೇಳದ ಪಯಣ. 5 ಮೇಳಗಳಿರತಕ್ಕಂತ ಕ್ಷೇತ್ರ ಮಂದಾರ್ತಿ ಕ್ಷೇತ್ರ. ಯಕ್ಷಗಾನ ಪ್ರಿಯೆ ಅಂದ್ರೆ ಅದು ಬಹಳಷ್ಟು ವರ್ಷಗಳ ಇತಿಹಾಸ ಇರತಕ್ಕಂತ ಕ್ಷೇತ್ರ ಮಂದಾರ್ತಿ ಕ್ಷೇತ್ರ. ಆ ಮಂದಾರ್ತಿ ಮೇಳದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರ ಮುಂದಿನ ಪಯಣ ಯಾವುದೆಂದು ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ತೇವೆ. ಹಾಗೆ ವೀಕ್ಷಿಸಿ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ, ಪ್ರತಿದಿನ ರಾತ್ರಿ 8 ಗಂಟೆಗೆ ಬರುವಂತ ಭಾವಸ್ಪಂದನ ಕಾರ್ಯಕ್ರಮವನ್ನ ರಾಜೇಶ್ ಅನ್ಭೋಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಿಸಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೇವೆ. ನಮಸ್ಕಾರ.